ಬಂದು ಶಾರದೆ ದೇಗುಲ. ಇಲ್ಲಿ ಎಲ್ಲ ಕಲಾವಿದರು ಸೇರಿ ಒಂದು ಕಲಾವಿದರ ಸಂಘ ಅಂತ ರಾಜಕುಮಾರ್ ಅವರು ಐ ಥಿಂಕ್ ನಾನು ಭಾಳ ಅದೃಷ್ಟವಂತ ಅಂತ ನಾನು ಹೇಳ್ತೀನಿ. ಅವರು ಅನೇಕ ಹೋಟೆಲ್ಗಳಲ್ಲಾಗ್ಬೋದು ಅಥವಾ ಎಲ್ಲೇ ಆಗ್ಬೋದು ಎಲ್ಲ ಕಲಾವಿದರುಗಳನ್ನೆಲ್ಲ ಸೇರಿಸಿ ಮಾಸಿಕವಾಗಿ ಒಂದು ಸಭೆ ಮಾಡೋದು ಅಥವಾ 3 ತಿಂಗಳಿಗೊಂದು ಸಭೆ ಮಾಡೋದು, 6 ತಿಂಗಳಿಗೆ ಮಾಡೋದು, ಯಾವುದಾದ್ರು ಕಷ್ಟ ಸುಖ ಇದ್ದಾಗ ಸ್ಪಂದಿಸೋ ಅಂಥದ್ದು ಎಲ್ಲ ನಡೀತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಈ ಬಿಲ್ಡಿಂಗ್ ಎಲ್ಲ ತುಂಬ ಕಷ್ಟಪಟ್ಟು ಅಂಬರೀಷ್ ಅವರು ಅವಾಗ ಅವರಿಗೆ ಅಧಿಕಾರದಲ್ಲಿದ್ದರು, ಮತ್ತು ಎಲ್ಲ ಸ್ನೇಹಿತರಿದ್ದರು, ಮತ್ತು ಇಂಡಸ್ಟ್ರಿ ವತಿಯರು, ಇಂಥ ಹಿರಿಯರು ಎಲ್ಲರೂ ಸೇರಿ ಈ ಬಿಲ್ಡಿಂಗ್ನ ಕಟ್ಟಿ ಮುಗಿಸೋದು. ಅದಾದ ಮೇಲೆ ಯಾಕೋ ಇದು ಚಾಲನೆ ಆಗಲಿಲ್ಲ, ಅಲ್ಲೇ ನಿಂತುಬಿಡ್ತು. ಬಹುಶಃ ರಾಕ್ಲೈನ್ ಅವರಿಗೆ ಅದು ಒಂದು ಮನಸ್ಸಿಗೆ ಬಂದಿದೆ. ನಾವು ಅವರು ದೂರವಾಣಿಯಲ್ಲಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಹೇಳಿದ್ದು ನಾನು ಇಷ್ಟೇ, ನಮ್ಮ ಬದುಕಲ್ಲಿ ಕಿರಾ ಫುಟ್ಪಾತಿಂದ ಬಂದಂಥವ್ರು ನಾವು, ನಮಗೆ ಶಾರದೆ ಎಲ್ಲ ಆಶೀರ್ವಾದ ಮಾಡಿಬಿಟ್ಟಿದ್ದಾಳೆ. ನಾವು ಯಾಕೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗಲಿ ಅಂತ ಹರಿಸ್ಬಿಟ್ಟು ಬಿಟ್ಟುಕೊಟ್ಬಿಡ್ಬಾರ್ದು ಅನ್ನೋದು ನಾನು ಮಾತಾಡಿದೆ. ಪಾಪ ಆತನೂ ಅದನ್ನೇ ಹೇಳ್ದ, ಇಲ್ಲ ಇಲ್ಲ ನನ್ನ ಮನಸ್ಸಿನಲ್ಲೂ ಅದೇ ಇದೆ ಅಂತ. ಮುಖ್ಯಮಂತ್ರಿಯವರು ಸಭೆ ಹಿಂದೆ ಒಂದು ತಿಂಗಳು 2 ತಿಂಗಳ ಕೆಳಗೆ ನಡೆದಾಗ ಈ ವಿಷಯ ಪ್ರಸ್ತಾಪ ಮಾಡಿದ್ದೇನೆ. ಇಲ್ಲಿ ಈಗ ಅದಕ್ಕೆ ಚಾಲನೆ ಸಿಕ್ಕಿದೆ. ಯಾಕೆಂದರೆ ಒಂದು ಮಾತೃ ಸಂಸ್ಥೆ ಇರಬೇಕು. ಯಾವುದೇ ಇವಾಗ ನೋಡಿ ಚೇಂಬರ್ ಅಂತ ಇದೆ, ಒಂದು ಧೈರ್ಯ ಎಲ್ಲರಿಗೂ, ಏನೋ ಒಂದು ಸಮಸ್ಯೆ ಸಾಲ್ವ್ ಆಗಬೇಕು ಅಂದರೆ ವಿಲ್ ಗೋ ಟು ದೆಮ್ ಅಂತ. ಇಡೀ ಭಾರತದಲ್ಲಿ, ಅದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ, ಕೇರಳನಲ್ಲಿ ಭಾಳ ಬಲಿಷ್ಠವಾದಂಥ ಒಂದು ಕಲಾವಿದರ ಸಂಘ ಇದೆ, ತಮಿಳುನಾಡಲ್ಲಿದೆ, ಆಂಧ್ರಲ್ಲಿದೆ, ನಮ್ಮಲ್ಲಿ ಇರಲಿಲ್ಲ. ಈಗ ಆಗಬೇಕು. ಇವಾಗ ಏನು ನನ್ನ ಒಂದು ಅನಿಸಿಕೆ ನಾನೇನು ವ್ಯಕ್ತಪಡಿಸ್ತೀನಿ ಅಂದರೆ, ನೋಡಿ ಯಾರ್ಯಾರು ಮೆಂಬರ್ ಆಗಿದ್ರು ಕಲಾವಿದರು ಬಹುತೇಕರು ತೀರೋಗಿದ್ದಾರೆ. ಈಗ ಉಳಿದಿದ್ರೆ ಏನೋ ಒಂದು 50-60 ಜನ ಉಳಿದಿದ್ದಾರೆ. ಅವರನ್ನು ಇಟ್ಕೊಂಡು ಸಂಘ ಮಾಡುವಂಥದ್ದಲ್ಲ. ಇವತ್ತು ಯಾರ್ಯಾರು ಇವತ್ತು ಈ ಕಲೆಗೆ ತಮ್ಮ ಸೇವೆನ ಮುಡುಪಾಗಿಟ್ಟಿದ್ದಾರೆ, 1 ಸೀನ್ ಮಾಡ್ತಾರೋ 10 ಸೀನ್ ಮಾಡ್ತಾರೋ, ಹೀರೋಯಿನು ಎಲ್ಲರಿಗೂ ಕೂಡ ಮೆಂಬರ್ಶಿಪ್ ಡ್ರೈವ್ ಆಗಬೇಕು. ಎಲ್ಲ ಮೆಂಬರ್ಶಿಪ್ ಡ್ರೈವ್ ಮಾಡಿ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲರನ್ನ ಒಳಗೆ ಕರೆದು ತದನಂತರ ಯಾರಿಗೋ ಒಬ್ಬರಿಗೆ ಮುಖ್ಯಸ್ಥರನ್ನಾಗಿ ಮಾಡಿ ಅವ್ರ ಜವಾಬ್ದಾರಿ ಹೊರುವಂಥ ಕೆಲಸ ಮಾಡೋಕ್ಕೆ, ಇದು ನನ್ನ ಅಭಿಪ್ರಾಯ. ನಾನು ಅದು ಎಲ್ಲೇ ಹೇಳಿದ್ರು ನಾನು ಹೇಳ್ತೀನಿ ಅದನ್ನೆಲ್ಲ. ಈಗ ಇವತ್ತು ನಡೆದಿದ್ದೇನು ಅಂದರೆ, ತುಂಬ ದಿನದಿಂದ ಯಾವುದೇ ಒಂದು ಕೆಲಸ ನಿಂತೋಗಿದ್ರೆ ಅಲ್ಲಿ ಶುರು ಆಗಬೇಕು ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆ ಇರೋರಿಗೆ ಒತ್ತಿ ಹೇಳ್ತೀನಿ, ಸನಾತನ ಧರ್ಮದಲ್ಲಿ ನಂಬಿಕೆ ಇದ್ದವ್ರಿಗೆ ಒಂದು ಪೂಜಾ ಮುಖೇಣ ಆಗಬೇಕು ಅನ್ನೋದು ಪದ್ಧತಿ. ಇದು ನಮ್ಮ ತಲೆಮಾರಿನ ರಾಜಕುಮಾರ್ ಅವ್ರ ಕಾಲದಿಂದ ಹಿಡಿದು ಎಲ್ಲರ ಕಾಲದಿಂದ ನಡ್ಕೊಂಡ್ಬಂದಿರೋಂಥದ್ದು. ಅದನ್ನು ಇವತ್ತು ಇಲ್ಲಿ ನಮ್ಮ ರಾಕ್ಲೈನ್ ಅವರ ಮುಂದಾಳತ್ವದಲ್ಲಿ ಎಲ್ಲರೂ ನಿಂತು ಇವತ್ತು ಭಾಳ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ. ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಆಯಿತು, ಸಮಾಧಾನ ಆಯಿತು. ಅಟ್ಲೀಸ್ಟ್ ಇವಾಗಿಂದ ಆದರೂ ಏನಾದರೂ ಇಲ್ಲಿ ಒಂದು ಇದ್ದರೆ ಅದೆಲ್ಲ ಮುಗಿದು ಹೋಗಿ ಒಂದು ಹೊಸ ಚಾಲನೆ ಇಂಥ ಎಲ್ಲ ಹಿರಿಯರು ಮಾರ್ಗದರ್ಶನ ನಡೀಲಿ ಅನ್ನೋದು ನನ್ನೊಂದು ಆಸೆ. ಏನು ಕಟ್ಟಬೇಡಿ, ಗಂಟೆನ ಹಿಡ್ಕೊಂಬಂದು ನಿಲ್ಲಿಸಿ ಯಾರಾದ್ರೂ ತೆಗೆದು ಲವಕನ ಹಾಕೊಂತಾರೆ. ಇದ್ದಾರೆ ಬೇಕಾದಷ್ಟು ಜನ ಇದೆ. ಹಾಂ, ಕಲಾವಿದರ ಸಂಘದ ಒಂದು ಮಾತಾದ್ರೆ ಒಂದಷ್ಟು ಜನ ಇದು ದರ್ಶನ್ ಅವ್ರಿಗಾಗಿ ಮಾಡ್ತಿರುವಂತ ಪೂಜೆ ಅಂತ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ನನಗೂ ಅದೇ ಥರ ಬಂತು ಮಾಹಿತಿ. ನನಗೆ ಹಂಗಾಗಿದ್ದರೆ ನಾವು ಬರ್ತಾ ಇರಲಿಲ್ಲ, ಅದು ಬೇರೆ ಥರ ಹೊರಟೋಗ್ತಾ ಇತ್ತು, ಆಯಾಮ ಬೇರೆ ಕಡೆ ಹೊರಟೋಗ್ತಾ ಇತ್ತು. ಅದಲ್ಲ, ಇದು ಕಲಾವಿದರು ಒಳತಕ್ಕಾಗಿ ನಡೆದಿರೋದು. ಸ್ವಲ್ಪ ಐ ಥಿಂಕ್ ವಿಷಯದ ಕೊರತೆ ಆಗಿರಬೇಕು ತಿಳ್ಕೊಳ್ಳೋವಂಥದ್ದು. ಹಂಗಾಗಿ ಯಾರೋ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದರು. ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯಿತು, ಇರ್ಬೋದೇನೋ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಎನ್ಕ್ವೈರ್ಡ್ ಇಲ್ಲ ಆ ಥರ ಅಲ್ಲ, ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದಮೇಲೆ ನಾನು ಕೂಡ ಬಂದೆ. ನಾಗದೇವರ ಸಲಹೆ ಏನು ಅಂದರೆ, ಹೇಗೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಪೀಳಿಗೆಗೆ ಬುದ್ಧಿ ಹೇಳ್ತಾರಲ್ಲ, ಒಗ್ಗಟ್ಟಾಗಿರಿ, ನಗನಗ್ತಾ ಇರಿ, ಒಳ್ಳೆ ಕೆಲಸ ಮಾಡಿ, ಗುರು ಹಿರಿಯರು ಅಂತ ತಲೆಬಾಗಿ ನಡೀರಿ ಅಂತ ಏನು ಹೇಳ್ತಾರಲ್ಲ, ಅದೇ ನಾಗದೇವರು ಹೇಳಿದಂಥದ್ದು ಎಲ್ಲರಿಗೂ. ಅಷ್ಟೇ, ಬೇರೆ ಏನೇನಿಲ್ಲ. ಒಗ್ಗಟ್ಟಾಗಿ ಹೋಗಿ. ಏನು ನಿರ್ಮಾಪಕರ ಸಂಘ ನೋಡಿ, ನಾವು ಹೇಳ್ದಲ್ಲ ನಿಮಗೆ, ಆಧ್ಯಾತ್ಮಿಕವಾಗಿ ನಾವಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಥರ ಹೋದ್ರೆ ಚೆನ್ನಾಗಿರುತ್ತೆ, ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಇದು 1000 ವರ್ಷದಿಂದ ಬಂದಂಥ ಪದ್ಧತಿಗಳು. ಇದು ಮಾಡಿ ಅಂತ ಹೇಳ್ತೀವಿ. ಕೆಲವರು ಇದ್ದಾರೆ ಪಾಪ, ಅವರಿಗೆ ದೇವ್ರಂದ್ರೆ ಆಗೋಲ್ಲ, ನಾವೇನು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ, ಯಾಕಂದರೆ ನಮಗೆ ಸಂಬಂಧ ಇಲ್ಲ. ಒಂದಂತೂ ಬೆಳವಣಿಗೆನ ನೋಡಿ, ದೇವರು ನಂಬಿರೋರ ಬೆಳವಣಿಗೆನ ನೋಡಿ, ನಂಬದೇ ಇದ್ದವ್ರ ಬೆಳವಣಿಗೆ ನೋಡಿ, ಉತ್ತರ ಅಲ್ಲೇ ಸಿಗುತ್ತೆ. ನಮಸ್ಕಾರ.